ಇದು ಕಾಳಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಮಾನಸಿಕ ಅಸ್ವಸ್ಥ ಯುವಕನಿಗೆ ಕ್ಷೌರ್ಯ ಮಾಡಿಸಿ ಹೊಸ ಬಟ್ಟೆ ಧರಿಸಿದ ಹಳೆ ದಾಂಡೇಲಿಯ ಯುವಕರು. ದಾಂಡೇಲಿ ನಗರದಲ್ಲಿ ಸುಮಾರು ವರ್ಷಗಳಿಂದ ಮಾನಸಿಕ ಅಸ್ವಸ್ಥನಾಗಿರುವ ವ್ಯಕ್ತಿ ನಗರದಲ್ಲಿ ತಿರುಗಾಡುತ್ತಿರುವುದನ್ನು ಗಮನಿಸಿದ ಹಳೆ ದಾಂಡೇಲಿಯ ಯುವಕರು ಕುಮಾರ್, ದುರ್ಗೇಶ್, ಹಜರತ್ ಅಲಿ, ಯಾಸಿನ್ ಹೆಬ್ಬಳ್ಳಿ ಇವರು ಅವನ ಅಸ್ವಚ್ಛತೆಯನ್ನು ನೋಡಿ ತಮ್ಮ ಸ್ವಂತ ವಾಹನದಲ್ಲಿ ಕೂರಿಸಿಕೊಂಡು ನಗರದ ಕಾಳಿ ನದಿಯ ಕಡೆಗೆ ಕರೆದುಕೊಂಡು ಹೋಗಿ ಅವನ ಮೈ ಮೇಲೆ ಇರುವಂತಹ ಕೊಳೆಯಾದ ಬಟ್ಟೆಯನ್ನು ತೆಗೆದುಹಾಕಿ ನದಿಯಲ್ಲಿ ಸ್ನಾನ, ಕ್ಷೌರ್ಯ ಮಾಡಿಸಿ ಹೊಸ ಬಟ್ಟೆ ಹಾಕಿದರು. ಈ ಒಂದು ಕಾರ್ಯಕ್ಕೆ ಮೆರೆದಿರುವ ಯುವಕರನ್ನು ನೋಡಿ ನಗರದ ಜನರು ಮುಗ್ಧ ಮನಸ್ಸಿನಿಂದ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಇನ್ನು ಮುಂದೆ ಈ ನಿಮ್ಮ ಸಮಾಜ ಸೇವೆಯನ್ನು ನಿರತವಾಗಿರಲಿ ಎಂದು ಕಾಳಿ ಡಿಜಿಟಲ್ ವಾಹಿನಿಯು ಆಶಿಸುತ್ತದೆ. ಇಂತಹ ಕಾರ್ಯವನ್ನು ಮಾಡುತ್ತಿರುವ ಯುವಕರಿಗೆ ಒಂದು ಸಲಾಂ. ಮಟ್ಕಾ ದಂಧೆ ನಿಯಂತ್ರಿಸುವಂತೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತೀವ್ರ ಆಗ್ರಹ, ಶಾಸಕರಿಗೆ ಮನವಿ. ಹಳಿಯಾಳ ನಗರದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದಲ್ಲಿ ನಡೆಯುತ್ತಿರುವ ವ್ಯಾಪಕ ಮಟ್ಕಾ ದಂಧೆಯಿಂದಾಗಿ ಬಡವರ, ಕೂಲಿ ಕಾರ್ಮಿಕರ ಕುಟುಂಬಗಳ ಆರ್ಥಿಕ ಹಾಗೂ ಸಾಮಾಜಿಕ ಪರಿಸ್ಥಿತಿ ಅಧೋಗತಿಗೆ ತಲುಪಿ ಹೆಂಡತಿ ಮಕ್ಕಳು ಉಪವಾಸ ಬೀಳುವ ಸ್ಥಿತಿಯಲ್ಲಿ ಇದ್ದಾರೆ. ಮಟ್ಕಾ ಆಡುವ ಚಟದಿಂದ ತಮ್ಮ ದಿನನಿತ್ಯದ ಕೆಲಸಕ್ಕೆ ಹೋಗದೆ ಮಟ್ಕಾ ಆಡುತ್ತಾ ಕುಡಿದು ಹೆಂಡತಿ ಮಕ್ಕಳನ್ನು ಉಪವಾಸ ಇಡುತ್ತಿದ್ದಾರೆ. ಕುಟುಂಬಗಳು ಹಾಳಾಗುತ್ತಿದೆ. ಹಳಿಯಾಳದಲ್ಲಿ ಮಟ್ಕಾ ಆಡಲು ಹೊರಗಡೆ ಊರಿಂದ ಬರುವ ಜನರು ಆಟದಲ್ಲಿ ಸೋತು ಅಪರಾಧ ಕೃತ್ಯಗಳಿಗೆ ಕೈ ಹಾಕಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮಟ್ಕಾ ದಂಧೆಯನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಿಯಂತ್ರಿಸಬೇಕು. ಶಾಸಕರು ಸಂಬಂಧಿಸಿದ ಇಲಾಖೆಗೆ ಕಟ್ಟುನಿಟ್ಟಾಗಿ ಖಡಕ್ ಆಗಿ ಸೂಚಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಂಘದ ಮುಖಂಡರು ಉಪಸ್ಥಿತರಿದ್ದರು.